ಇನ್ನೊಂದು ಕಡೆ ನೋಡ್ತಾ ಇದೀವಲ್ಲ ನಾವು ಇವತ್ತು ಯಾವ ಮಟ್ಟಿಗೆ ಜನ ಬೆಂಬಲ ಸಂದರ್ಭದಲ್ಲೇ, ಜನ ಸುತ್ತುವರೆದಂತ ಸಂದರ್ಭದಲ್ಲೇ ಏನೇನೆಲ್ಲ ಆಗೋಗ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದೀವಿ ನಾವಿಲ್ಲಿ. ಕುಮಾರಸ್ವಾಮಿ ಅವರಿಗೆ ಓರ್ವ ಅಭಿಮಾನಿ ಬಂದು ಮುತ್ಕೊಟ್ಟು ಹೋದಂತ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ. ಬಹಳ ಅಭಿಮಾನದ ಅಪ್ಪುಗೆಯ ಜೊತೆಗೆ ಮುತ್ಕೊಡೋದಕ್ಕೆ ಪ್ರಯತ್ನ. ಆ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂಥ ಮಂದಿ ಆ ವ್ಯಕ್ತಿಗೆ ಸರಿಯಾಗಿ ತಲೆಗೊಡ್ದು ವಾಪಸ್ ಕಳಿಸ್ತಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಭದ್ರತಾ ಸಿಬ್ಬಂದಿ ಕೂಡ ಗಮನಿಸ್ತಾ ಇದ್ದೀವಿ, ಅವರು ಆ ವ್ಯಕ್ತಿಯನ್ನ ಹಿಡಿದು ಆ ನಂತರದಲ್ಲಿ ಹಿಂದೆ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಮಟ್ಟಿಗೆ ಇವತ್ತು ಜನರ ನೂಕು ನುಗ್ಲಿತ್ತು. ಜೊತೆಗೆ ಅಲ್ಲಿ ಏನ್ ಮಾಡೋದಕ್ಕೂ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತ ರೀತಿಯಲ್ಲಿ ಸಮಯ ಸಂದರ್ಭ ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಗಿತ್ತು ಅನ್ನೋದಕ್ಕೆ ಈ ದೃಶ್ಯಗಳು ಕೂಡ ಸಾಕ್ಷಿ. ಬಟ್ ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು ಅಂತ ಅಂದ್ರೆ, ಇಲ್ಲಿ ಈ ತರದ ಘಟನಾವಳಿಗಳು ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಭದ್ರತೆ ವೈಫಲ್ಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಬಳಿಗೆ ಹೋಗಿ ಇಲ್ಲಿ ಸಾರ್ವಜನಿಕರು ಅವರನ್ನು ಅಪ್ಕೊಳ್ಳೋಷ್ಟು ಮಟ್ಟಿಗೆ ಅವ್ರ ಬಳಿ ಜನರನ್ನ ಬಿಡೋದಕ್ಕೆ ಅಲ್ಲಿ ಅವಕಾಶ ಇತ್ತು ಅಂತ ಅಂದರೆ, ಬೇರೆ ರೀತಿಯಂಥ ಅನಾಹುತಗಳನ್ನ ನಡೆಸೋವಂಥ ನಿಟ್ಟಿನಲ್ಲಿ ಯಾರಾದರೂ ಅಲ್ಲಿ ಏನು ದುಷ್ಕೃತ್ಯವನ್ನು ಎಸಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಕೆಚ್ ಹಾಕೊಂಡು ಇದ್ಬಿಟ್ಟಿದ್ರೆ ಅಂಥದ್ದು ಕೂಡ ಈ ಥರದ ಸಂದರ್ಭದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗ್ಬಿಡುತ್ತವೆ. ಈ ಕಾರಣಕ್ಕಾಗಿ ಇವತ್ತಿದೆಯಲ್ಲ, ಇದು ಅತಿ ದೊಡ್ಡ ಭದ್ರತಾ ವೈಫಲ್ಯ ಕೂಡ ಹೌದು. ಅದನ್ನು ಕೂಡ ನಾವು ಗಮನಿಸಬೇಕು. ಹೇಗೆ ಅಭಿಮಾನಿಯ ಅಭಿಮಾನ ಇಲ್ಲಿ ನಾವು ನೋಡಬಹುದು, ಭದ್ರತಾ ವೈಫಲ್ಯ ಕೂಡ ಅದೇ ಮತ್ತೊಂದು ಆಯಾಮದಲ್ಲಿ ನಾವು ಗಮನಿಸಬೇಕು. ಯಾಕಂತಾದರೆ ಅದರಲ್ಲೂ ಮುಖ್ಯಮಂತ್ರಿಗಳಾದಂಥವ್ರು ಸಚಿವರ ಬಳಿನೇ ಹೋಗೋದಕ್ಕೆ ಎಷ್ಟೋ ಸಂದರ್ಭದಲ್ಲಿ ಅವಕಾಶಗಳನ್ನು ಮಾಡಿಕೊಡೋದಿಲ್ಲ. ಅಂಥದ್ರಲ್ಲಿ ಮುಖ್ಯಮಂತ್ರಿಗಳಾದಂಥವ್ರ ಬಳಿ ಹೋಗಿ ಇಷ್ಟರ ಮಟ್ಟಿಗೆ ಈಸಿಯಾಗಿ ಹೋಗಿ ಆತ ಅವ್ರಿಗೆ ಮುತ್ಕೊಡೋದಕ್ಕೆ ಟ್ರೈ ಮಾಡ್ತಾನೆ, ಅಭಿಮಾನದಿಂದ ಅವರನ್ನು ಅಪ್ಕೊಳ್ಳೋದಕ್ಕೆ ಆತ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅಂದರೆ ಇದು ಖಂಡಿತವಾಗಿಯೂ ಕೂಡ ಭದ್ರತಾ ವೈಫಲ್ಯ. ಬಹುಶಃ ಈ ಕಾರಣಕ್ಕೆ ಏನೋ ಆ ಭದ್ರತಾ ಸಿಬ್ಬಂದಿ ಒಂದು ರೀತಿ ಶಾಕ್ಗೊಳಗಾಗ್ತಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಒಂದು ರೀತಿ ಶಾಕ್ಗೊಳಗಾಗ್ತಾರೆ. ಅವರು ಎಲ್ಲನೂ ದೂಡ್ಕೊಂಡು ಮುಂದೆ ಹೋಗಿ ಇನ್ನೇನು ಕಾರಿಗೆ ಕೂರ್ಬೇಕನ್ನೋ ಸಂದರ್ಭದಲ್ಲಿ ಆ ವ್ಯಕ್ತಿ ಎಲ್ಲಿದ್ನೋ ಏನೋ ಬಂದು ಹಿಡಿದು ಎಳೆದ್ಕೊಂಡು ಅಭಿಮಾನದ ಅಪ್ಪುಗೆಯ ಜೊತೆಗೆ ಒಂದು ಮುತ್ತನ್ನ ಕೂಡ ಕೊಟ್ಬಿಟ್ನಲ್ಲ. ಸೊ ಇದು ಒಂದು ಕಡೆ ಭದ್ರತಾ ವೈಫಲ್ಯ, ಮತ್ತೊಂದು ಕಡೆ ಹೌದು ಅಭಿಮಾನದ ಪರಾಕಷ್ಟೆ ಅಂತ ಅಂದ್ರೂ ಕೂಡ ತಪ್ಪಲ್ಲ. ಬಟ್ ಈ ಕುಮಾರಸ್ವಾಮಿ ಅವ್ರ ಹೇಳಿಕೆಯಲ್ಲಿ ಅದರಲ್ಲೂ ಕೂಡ ಮಂಡ್ಯ ಭಾಗದಲ್ಲಿ ಮೊನ್ನೆಯಿಂದನೂ ಕೂಡ ಗಮನಿಸ್ತಾ ಇದ್ದೀವಿ ನಾವು, ಅವರವರ ಅಭಿಮಾನಿಗಳು ವಿಚಾರವಾಗಿ ಎಲ್ಲ ಕುಮಾರಸ್ವಾಮಿ ಅವರನ್ನ ಡಿಫೆಂಡ್ ಮಾಡ್ಕೊಂಡು ಮಾತನಾಡೋದು, ಆಮೇಲೆ ಅವ್ರು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಸ್ಟೇಟಸ್ಗಳು, ಇದೆಲ್ಲ ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಆ ಅಭಿಮಾನ ಈ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅಂತ ಅಂದರೆ ನಿಜಕ್ಕೂ ಕೂಡ ಭದ್ರತಾ ವೈಫಲ್ಯ ಇದು. ಹಾಗೆ ಕುಮಾರಸ್ವಾಮಿಯವರೇ ಒಂದು ಕ್ಷಣದಲ್ಲಿ ಕಕ್ಕಾಬಿಕ್ಕಿಯಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಜನಪ್ರತಿನಿಧಿ ಆದಂಥವರು ಕೂಡ ಆ ಸಂದರ್ಭದಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ಥರದ ಅನಾಹುತ ಆಗುತ್ತೆ ಅನ್ನುವಂಥದ್ದನ್ನು ಅರಿತು ಅವರು ವರ್ತಿಸಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಬಟ್ ಇವತ್ತು ಮುಖ್ಯಮಂತ್ರಿಗಳು ಬಹುಶಃ ಅವ್ರ ಕಾರಿಗೆ ಹೋಗೋಕ್ಕೆ ಸಿದ್ಧ ಆಗ್ತಾ ಇದ್ದಂಥ ಸಂದರ್ಭ, ಕಾರ್ನೊಳಗೆ ಬಹುಶಃ ಅವ್ರು ಕೂರೋದಕ್ಕೆ ಹೊರಡ್ತಾ ಇದ್ದಂಥ ಸಂದರ್ಭ. ಆದರೆ ಏನಾಯಿತು ಏನು ಎತ್ತ ಅನ್ನುವಂಥದ್ದು ಅವ್ರ ಗಮನಕ್ಕೂ ಕೂಡ ಬರದೇ ಇರೋ ಹಾಗೆ ಒಂದಷ್ಟು ಘಟನಾವಳಿಗಳು ನಡೆದು ಹೋಗ್ಬಿಡ್ತು. ಅವರು ಕೂಡ ನೋಡ್ತಾ ಇದ್ದೀವಿ ನಾವು, ಭಾಳಷ್ಟು ಮಂದಿಯಿಂದ ತಪ್ಪಿಸ್ಕೊಂಡು ಮುಂದಕ್ಕೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ರು. ಬಹುಶಃ ಹಿಂದೆ ಅಲ್ಲಿ ಸಂಸದರು ಎಲ್ಲರೂ ಶಿವರಾಮೇಗೌಡರು ಕೂಡ ಇದ್ರು, ಒಂದಷ್ಟು ಮಂದಿ ಎಲ್ಲ ಇದ್ರು, ಎಲ್ಲ ಸೇರ್ಕೊಂಡು ಆ ವ್ಯಕ್ತಿ ಗುದುತ್ತಾ ಇದ್ದಾರೆ, ಹೋಗ್ಬೇಡ ಮುಂದಕ್ಕೆ ಅಂತ. ಆದರೆ ಆ ವ್ಯಕ್ತಿ ತಲೆನೇ ಕೆಡಿಸ್ಕೊಳ್ಳದೆ ಸೀದಾ ಒಂದು ಮುಖ್ಯಮಂತ್ರಿಗಳಿಗೆ ಮುತ್ತು ಕೊಟ್ಟೇ ಬಿಟ್ಟ, ಅಥವಾ ಅವರಿಗೊಂದು ಅಪ್ಪುಗೆಯನ್ನು ಕೊಟ್ಟೇ ಬಿಟ್ಟ ಆ ವ್ಯಕ್ತಿ.